ಏನು ಹೇಳ್ತೀವಿ, ಏನು ನಿರೀಕ್ಷೆಗಳನ್ನು ಇಟ್ಕೊಂಡಿರೋದು? ನಾವು 400 ಸೀಟ್ಗಳನ್ನ ನಿರೀಕ್ಷೆಯನ್ನು ಮಾಡಿದ್ವಿ. 370 ಸೀಟು ನಮಗೆ ನಿರೀಕ್ಷೆದೇ ಇದೆ ಅಂತ ಇವತ್ತು ಕೂಡ ನಾವು ಹೇಳ್ತೀವಿ. 370+ ಆಗಬೇಕು ಅಂತ. ಕೆಲವು ರಾಜ್ಯಗಳಲ್ಲಿ ಉದಾಹರಣೆ ಮಹಾರಾಷ್ಟ್ರದಲ್ಲಿ ಶಿವಸೇನಾ ಮತ್ತು ಏನು ಡಿವೈಡ್ ಆಯಿತು, ಇದರಿಂದ ಕೆಲವು ಕಡೆ ಅದು ಎನ್ ಡಿ ಎಗೆ ಹೋಯಿತು, ಸ್ವಲ್ಪ ಒಂದು ಎನ್ ಡಿ ಎಗೆ ಬಂದರು. ಇನ್ನೊಬ್ಬರು ಕೂಡ ಠಾಕ್ರೆ ಅವ್ರ ಮಗ ಅವರು ಕೂಡ ಐ ಎನ್ ಡಿ ಎ ಸೇರಿಕೊಂಡ್ರು. ಈ ವ್ಯತ್ಯಾಸದಲ್ಲಿ ಸಣ್ಣ ಪುಟ್ಟ ಆಗಿದೆ ಹೊರತು ಇಡೀ ಇವತ್ತು ಕ್ಲಿಯರಾಗಿ ಎಲ್ಲ ಕಡೆ ನೋಡ್ತಾ ಇರೋದು ಇಡೀ ಜನ ಈ ದೇಶದ ಅಭಿವೃದ್ಧಿ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಕಾಶ್ಮೀರದಿಂದ ಹಿಡಿದು ಕೊನೆಯದು ಕೇರಳ ತನಕ ಇವತ್ತು ಏನಾಗಿದೆ, ಇವತ್ತು ಕೇರಳ ಒಂದು ಬಿಟ್ಟು ಕೇರಳದಲ್ಲೂ ಕೂಡ 1-2 ನಾವು ಗೆಲ್ತೀವಿ ಬಿಟ್ಬಿಟ್ರೆ ಇಡೀ ಎಲ್ಲರೂ ಕೂಡ ಇವತ್ತು ದೇಶಕ್ಕೆ ಮೋದಿ ಬೇಕು, ಇಡೀ ಇಂಡಿಯಾ ಡೆವಲಪ್ಮೆಂಟ್ ಆಗಬೇಕು, ದೇಶಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಇಡೀ ಭಾರತ ದೇಶದ ಒಟ್ಟಾರೆ ಜನ ಅಭಿಪ್ರಾಯನ ಕೊಟ್ಟಿದ್ದಾರೆ. ನಮಗೆ ಕೆಲವು ಕಡೆ 1-2 ಮೈನಸ್ ಆಗಿದೆ. ನಾವು ಕರ್ನಾಟಕದಲ್ಲಿ ನಾವು 28ಕ್ಕೆ 28 ಗೆಲ್ತೀವಿ ಅಂತ ನಾವು ಅಂದ್ಕೊಂಡಿದ್ವಿ. ಇದರಲ್ಲಿ ಒಂದು 4ರಿಂದ 5-6 ನೀವೇ ತೋರಿಸ್ತಾ ಇದ್ದೀರಾ. ಇದರಲ್ಲಿ ಈ ಬದಲಾವಣೆಗಳು ಮತ್ತೆ ಚೇಂಜ್ ಆದರೂ ಆಗ್ಬೋದು. ಈ ಒಂದು ನಿರೀಕ್ಷಿತ ಪೋಲಲ್ಲಿ ಒಟ್ಟಾರೆ ನಾವು ಇದು ಅಧಿಕಾರಕ್ಕೆ ಮತ್ತೆ ಬರ್ತೀವಿ, ಮತ್ತೊಮ್ಮೆ ಮೋದಿರವರು ಪ್ರಧಾನಮಂತ್ರಿ ಆಗ್ತಾರೆ. ಈ ಬಾರಿ ನಾವು ಪ್ಲ್ಯಾನ್ ಮಾಡ್ಕೊಳ್ತಾ ಇರೋದು ನಮ್ಮ ದೇಶದಲ್ಲಿ. ಇವತ್ತು ಪೇಪರ್ ನೋಡಿದ್ದೀರ, ನೀವೆಲ್ಲ ಇದನ್ನು ನೋಡಿದ್ದೀರ. ಇವತ್ತು GDP ನಾವು 7.7 ಅಂದ್ಕೊಂಡ್ರೆ 8.6 ಆ ಲೆವೆಲ್ಗೆ ಇವತ್ತು ಅಭಿವೃದ್ಧಿ ಆಗ್ತಿದೆ. ಮೋದಿಯವರು ಕೂಡ ಹೇಳಿದ್ದಾರೆ ಇದು ಇವಾಗ ಆರಂಭ ಅಷ್ಟೇ ಇದು ಅಂತ ಅಂದ್ಬಿಟ್ಟು ಈ ದೇಶವನ್ನು ಒಂದು ಒಳ್ಳೆಯ ದೃಷ್ಟಿಯಲ್ಲಿ ತಗೊಂಡೋಗ್ಬೇಕು ಅಂತ ಏನು ಜನ ಒಂದು ನಂಬಿಕೆ ಇಟ್ಟು ಜನ ಮತದಾರ ಹಾಕಿದ್ದಾರೆ. ಅವರಿಗೆ ಕೂಡ ಅನಂತ ಧನ್ಯವಾದ. ಒಂದು ನಮ್ಮ ಇವರು ರಾಮಮೂರ್ತಿ ಅವರು ಒಂದು ಮಾತು ಹೇಳಿದ್ರು, ದೇಶದ ಅಭಿವೃದ್ಧಿಗೋಸ್ಕರ ಓಟ್ ಹಾಕಿ ಅಂತ ಹೋದ್ವಿ ಅಂತೇಳಿ. ಅಂದ್ರೆ 10 ವರ್ಷ ಅವರು ಅಭಿವೃದ್ಧಿ ಮಾಡಿಲ್ಲ ಅಂತ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲೇ ಬಿಡಲ್ಲ, ಅಲ್ಲ ಅದು 10 ವರ್ಷದಲ್ಲಿ ಅಭಿವೃದ್ಧಿ ಮಾಡಿದ್ರೆ ಮತ್ತೊಮ್ಮೆ ಅಭಿವೃದ್ಧಿ ಮಾಡಬೇಕು, ಓಟ್ ಕೊಡಿ ನರೇಂದ್ರ ಮೋದಿ ಅವರು. ಹಾಗಾಗಿ ಒಂದ್ ನಿಮಿಷ, ಹೊಸ ಆಲೋಚನೆ ತರ್ತೀವಿ ಅಂತ ಕಳೆದ 1.5 ತಿಂಗಳಲ್ಲಿ ನಿಮ್ಮನ್ನ ಅರ್ಜೆಂಟ್ ಮಾಡ್ಬಿಟ್ಟಿದೆ. ಮೋಹನ್ ದಾಸ್ ಇವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಆಮ್ ಆದ್ಮಿ ಪಕ್ಷದ ನಾಯಕರು. ಮೋಹನ್ ದಾಸ್ ಇವರು, ತಮ್ಮ ಪ್ರಕಾರ ಇಂಡಿಯಾ ಕೂಟದವರು ನೀವು ಹೇಳ್ತಾ ಇದ್ರಿ ಮೋದಿಯವ್ರನ್ನ ಕಂಪ್ಲೀಟ್ ಆಗಿ ನಾವು ತಡೆದಿದ್ದೀವಿ, BJPಯನ್ನು ತಡೆಯೋದಕ್ಕೆ ಸಾಧ್ಯ ಆಗಿದೆ, ಈ ಬಾರಿ ಬರೋದಿಲ್ಲ ಅನ್ನುವಂತಹ ಯಾವುದೇ ಕಾರಣಕ್ಕೂ NDA ಅಧಿಕಾರಕ್ಕೆ ಬರಲ್ಲ ಅಂತ ಹೇಳ್ತೀರಿ. ಬಟ್ ಎಕ್ಸಿಟ್ ಪೋಲ್ ರಿಸಲ್ಟ್ ನೋಡಿದಾಗ ಆ ರೀತಿಯಾದಂತಹ ಯಾವುದೇ ಬಹಳ ದೊಡ್ಡ ಬದಲಾವಣೆಗಳು ಆದಂತೆ ಕಾಣ್ತಾ ಇಲ್ಲ. ಇವಾಗ್ಲೂ ನಾವು ಹೇಳ್ತಾ ಇದ್ದೀವಿ NDA ಈ ಸರಿ 2024 ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅಂತಾನೆ. ಇಂಡಿಯಾ ಅಲಯನ್ಸ್ ಏನು ಒಕ್ಕೂಟ ನಮ್ದಿದೆ, ಇಡೀ ದೇಶಾದ್ಯಂತ ಒಂದು ಒಕ್ಕೂಟ ಏನು ಮಾಡಿದೀವಿ, ಈ ಸಂವಿಧಾನ ಉಳಿಸೋದಕ್ಕೆ, ದೇಶದ ಸಂವಿಧಾನ ರಕ್ಷಣೆ ಮಾಡೋದಕ್ಕೆ ಒಂದು ಒಕ್ಕೂಟ, ಅದು ಇಂಡಿಯಾ ಒಕ್ಕೂಟ. ಇವಾಗ್ಲೂ ಹೇಳ್ತಾ ಇದ್ದೀವಿ, ಇಂಡಿಯಾ ಒಕ್ಕೂಟ 295ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಗೆದ್ದು ನಮ್ಮದೇ ಆದ ಒಂದು ಸ್ಥಿರ ಸರ್ಕಾರನ ನಾವು ಇವಾಗಲೂ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸು ನಮ್ಮಲ್ಲಿದೆ. ಈಗ ನಾವು ಎಷ್ಟೊಂದು ನೀವು ಹೇಳಿರೋ ಒಂದು ಫಲಿತಾಂಶ ಅಂದರೆ ಈ ಒಂದು ಎಕ್ಸಿಟ್ ಪೋಲ್ ರಿಸಲ್ಟ್ಸ್ನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಸುಮಾರು ಒಂದು 5-6 ರಾಜ್ಯಗಳದ್ದು ನೀವು ಹೇಳ್ತಾ ಇದ್ರಿ. ಸೊ ಲಾಸ್ಟ್ ಟೈಮ್ BJPಗೆ 303 ಅಥವಾ 310 ಹತ್ರ BJPಗೆ ಅಂತ ಬಂದಿತ್ತು. ಅದರಲ್ಲಿ ನೀವು ಹೇಳಿದ ಪ್ರಕಾರನೇ ಮಹಾರಾಷ್ಟ್ರದಲ್ಲಿ ಒಂದು 10 ಸೀಟ್ ಕಮ್ಮಿ ಆಗ್ತಾ ಇದೆ, ರಾಜಸ್ಥಾನದಲ್ಲಿ ಒಂದು 5ರಿಂದ 7 ಸೀಟ್ ಕಮ್ಮಿ ಆಗ್ತಾ ಇದೆ, MP ಒಂದು 2 ಸೀಟ್ 3 ಸೀಟ್ ಕಮ್ಮಿ ಆಗ್ತಾ ಇದೆ, ಛತ್ತೀಸ್ಗಢಲ್ಲಿ 4 ಸೀಟ್ ಕಮ್ಮಿ ಆಗ್ತಾ ಇದೆ, ಕರ್ನಾಟಕದಲ್ಲಿ 8 ಸೀಟ್ ಕಮ್ಮಿ ಆಗ್ತಾ ಇದೆ. ನೀವು ಹೇಳೋ ಪ್ರಕಾರನೇ ಕರ್ನಾಟಕದಲ್ಲಿ 7ರಿಂದ 8 ಸೀಟ್ ಅಂತೂ ಕಮ್ಮಿ ಆಗ್ತಾ ಇದೆ, ಜಾರ್ಖಂಡಲ್ಲಿ 4 ಸೀಟ್ ಕಮ್ಮಿ ಆಗ್ತಾ ಇದೆ. ಈ ಥರ ಕಮ್ಮಿ ಆಗ್ತಾ ಇರಬೇಕಾದಾಗ 303 375ಕ್ಕೆ ಹೇಗೆ ಹೋಗುತ್ತೆ? ಇವಾಗ ನೀವು ಹೇಳಿರೋ ಒಂದು ಲೈನಲ್ಲೇ ನಾವು ನೋಡಿದಾಗ ಏನು ಔಟ್ ಆಫ್ ಔಟ್ BJPಗೆ ಬಂದಿತ್ತು, ಕೆಲವೊಂದು ರಾಜ್ಯಗಳ ರಾಜಸ್ಥಾನ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಎಲ್ಲ ಕಡೆಗೂ ಔಟ್ ಆಫ್ ಔಟ್ ಬಂದಿತ್ತು BJP. ಇವತ್ತು ಔಟ್ ಆಫ್ ಔಟ್ ಬರೋದು ಬರೀ ಗುಜರಾತ್ ಅಂತ ಹೇಳ್ತಾ ಇದೆ, ಅದನ್ನು ನಿಜ ಅಲ್ಲ. ಗುಜರಾತಲ್ಲೂ ಇವತ್ತು ನಾವು ಅಂದರೆ ಆಮ್ ಆದ್ಮಿ ಪಕ್ಷದ ಪರವಾಗಿ ನಾವು ಹೇಳ್ತಾ ಇದ್ದೀವಿ, ನಾವು ನಿಂತಿರೋದು 2 ಸೀಟ್ ಆಗಿರ್ಬೋದು, ಆದರೆ 1 ಸೀಟ್ ಅಂತೂ ನಾವು ಅಲ್ಲಿ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ಸೊ ಇವಾಗ ನೀವು ಹೇಳಿರೋ ಸಂಖ್ಯೆನೇ ನೋಡಿದ್ರೆ BJPಗೆ ಮೆಜಾರಿಟಿನೇ ಬರಬಾರ್ದು, 272ಗಿಂತ ಕಮ್ಮಿನೇ ಆಗ್ತಾ ಇದೆ ಹೊರತು ಜಾಸ್ತಿ ಆಗ್ತಾ ಇಲ್ಲ. ಸೊ ನಾವು ಮಾಡಿರೋ ಒಂದು ಜನರ ಒಂದು ಸಮೀಕ್ಷೆ ಏನಿದೆ, ಎಕ್ಸಿಟ್ ಪೋಲ್ಸ್ ಏನಿದೆ, ಲಾಸ್ಟ್ ಎಲ್ಲ ಹಂತದ ಒಂದು ಎಕ್ಸಿಟ್ ಪೋಲ್ಸ್ನ ಇಂಡಿಯಾ ಅಲಯನ್ಸ್ನ ಪ್ರತಿಯೊಂದು ಪಕ್ಷನೂ ಮತಗಟ್ಟೆಯಲ್ಲಿ ಸಮೀಕ್ಷೆಗಳನ್ನ ಮಾಡಿದೆ. ಆ ಸಮೀಕ್ಷೆ ಪ್ರಕಾರ ನಾವು ಹೇಳ್ತಾ ಇದ್ದೀವಿ 295 ಈ ಸರಿ ನಾವು ಕ್ರಾಸ್ ಮಾಡ್ತೀವಿ ಅಂತ. ಉದಾಹರಣೆಗಳಿದೆ. 2004 ಲೋಕಸಭೆ ಚುನಾವಣೆ ನೋಡಿ, ವಾಜಪೇಯಿ ಅವರಿಗೆ 245ರಿಂದ 275 ಸೀಟ್ ಬಂದಿತ್ತು ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆ ಅನ್ನುವಂಥದ್ದು ಅದು ಈ
ಸಮೀಕ್ಷೆ ನಡೆಸುವಂತ ಏಜೆನ್ಸಿಗಳ ಪಾಲಿಗೂ ಕೂಡ ಮೊದಲ ಚುನಾವಣೆಯ ರೀತಿಯಲ್ಲಿ ಇದ್ದದ್ದು. ಅಂದ್ರೆ ಎರಡನೇ ಚುನಾವಣೆ 99 ಮೊದಲ ಚುನಾವಣೆ ಇತ್ತು, 2014 ಎರಡನೇ ಚುನಾವಣೆ ಇತ್ತು. ಆದ್ರೆ ನಂತರ ಬಹಳಷ್ಟು ನಿಮ್ಮ ಕ್ಲೇಮ್ ನಾವು ಇಲ್ಲ ಅಂತ ಹೇಳೋದಿಲ್ಲ, ಇರಲೂಬಹುದು, ಗೆಲ್ಲಬಹುದು. ಆದ್ರೆ ಅದು ಆದ್ರೆ ಈಗ ನಮ್ಮ ಮುಂದಿರುವಂತ ರಿಸಲ್ಟ್ ನ ಆಧಾರದ ಮೇಲೆ ಅಷ್ಟೇ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಚರ್ಚೆ ನಾವು ಮುಂದುವರಿಸೋಣ, ಮಾತಾಡೋಣ. ಬಹಳಷ್ಟು ವಿಚಾರಗಳಿದ್ದಾವೆ, ಚರ್ಚೆ ನಾವು ಮುಂದುವರಿಸೋಣ. ರಘುದೊಡ್ಡಿಯವರೇ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.